ಸಿಎಂ ಮತ್ತು ಕುಟುಂಬದ ವಿರುದ್ಧದ ಮೂಡ ಹಗರಣ. ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೇನೆ. ಬೆಳಗಾವಿಯಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ನೇಹಮಯಿ ಸುಳ್ಳು ಆರೋಪ ಎಷ್ಟು ಮಾಡ್ತಾರೋ ಮಾಡ್ಲಿ, ಅಣ್ಣನಿಂದ ತಂಗಿಗೆ ಬಂದಿರುವ ಜಾಗ ಅದು. ಸ್ನೇಹಮಯಿ ಎಷ್ಟು ಕಿರುಕುಳ ಕೊಡ್ತಾರೋ ಕೊಡ್ಲಿ, ಅಂತಿಮ ವರದಿ ಕೊಡಿ ಅಂತ ನ್ಯಾಯಾಲಯ ಹೇಳಿದೆ. ತೀರ್ಪು ಬರಲಿ ನೋಡೋಣ ಅಂತ ಬೈರತಿ ಸುರೇಶ್ ಅವರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಈ ಒಂದು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಸುರೇಶ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನ್ಯಾಯಾಂಗದ ಮೇಲೆ ನಮಗೆ ಬಹಳ ನಂಬಿಕೆ ಇಟ್ಕೊಂಡಿದ್ದೀವಿ. ಸ್ನೇಹಮಯಿ ಕೃಷ್ಣ ಅವರು ಎಷ್ಟು ಸುಳ್ಳು ಹೇಳ್ತಾರೋ ಹೇಳಿ, ಅದು ಅಣ್ಣನಿಂದ ತಂಗಿಗೆ ಬಂದಿರುವಂಥದ್ದು ಅಂತ ಬೈರತಿ ಸುರೇಶ್ ಅವರು ಹೇಳಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಕಾನೂನು ಹೋರಾಟ ಏನಿದೆ, ಸುಳ್ಳು ಆರೋಪಗಳು ಎಷ್ಟಾಗ್ತದೋ ಅಷ್ಟು ಅದನ್ನ ಮಾಡ್ತಾ ಇರ್ಲಿ. ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಬದುಕಿದೆಯಲ್ಲ, ನ್ಯಾಯಾಂಗದಲ್ಲಿ ನಾವು ನಂಬಿಕೆ ಇಟ್ಕೊಂಡಿರೋರು, ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು, ನಾವೆಲ್ಲ ಸುಳ್ಳು ಆರೋಪಗಳು ಹೋಗಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಗೊತ್ತಿದೆ. ಮತ್ತೆ ನ್ಯಾಯಾಧೀಶರ ಮುಂದೆ ಹೋಗಿದೆ, ಜನಪ್ರತಿನಿಧಿಗಳು ಕೋರ್ಟ್ ಮುಂದೆ ಹೋಗಿದೆ. ಮಾಡ್ತಾನೆ ಇರ್ಲಿ. ಕೃಷ್ಣ ಅವರು ಎಷ್ಟೆಷ್ಟು ಕಿರುಕುಳ ಕೊಡ್ತಾನೆ ಇರ್ಲಿ. ಏನೋ ಕಿರುಕುಳ ಕೊಡ್ತಾ ಉದ್ದೇಶಪೂರ್ವಕವಾಗಿ ಆಗ್ತಾ ಇರೋದು. ಉದ್ದೇಶಪೂರ್ವಕವಾಗಲ್ದಿರ ಇನ್ನೇನು ಇದು ನಿಜಾನ? ಅವರು ತಮ್ಮನಿಂದ ಅಣ್ಣನಿಂದ ತಂಗಿಗೆ ಬಂದಿರುವಂತ ಜಾಗ ಕೊಟ್ಟಿದ್ದು ತಗೊಂಡಿದ್ದು ಇಡೀ ದೇಶಕ್ಕೆ ಕೊಟ್ಟಿರೋದು ನಿಮ್ಗೆ ಗೊತ್ತು. ಸುಪ್ರೀಂ ಕೋರ್ಟ್ ಏನ್ ಹೇಳ್ತು? ನಾಗಪ್ರಸನ್ನ ಅವ್ರು ಏನ್ ಹೇಳಿದ್ರು? ಅದೇ ತರ ನ್ಯಾಯಮೂರ್ತಿಗಳು ತುಲನೆ ಮಾಡ್ತಾರೆ, ಯಾವ್ದು ತಪ್ಪಿದೆ ಯಾವ್ದು ಸರಿ ಇದೆ ಅಂತ. ಕಿರುಕುಳ ಅಂದಿರ ಇನ್ನೇನಂತ ಹೇಳೋಣ. ಕಾನೂನು ಹೋರಾಟ ಏನಿದೆ